ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ತಡ ಮಾಡೋದಕ್ಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸುಮಾರಷ್ಟು ಜನ ನನಗೆ SSP ರಿಲೇಟೆಡ್ ಮತ್ತು ಇವಾಗ ನಾನು ಒಂದು ವೀಕ್ ಆಗಿತ್ತು SSP ರಿಲೇಟೆಡ್ ಅಪ್ಡೇಟ್ಸನ್ನು ನಾನು ಕೊಟ್ಬಿಟ್ಟು. ಸೊ ಮತ್ತೆ ಸೇಮ್ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ನನಗೆ ಬಂದಿದ್ದು. ಸೊ ಈ ಒಂದು ಕಮೆಂಟ್ಸ್ ಏನಪ್ಪ ಅಂದರೆ ಸ್ವಲ್ಪ ವೆರೈಟಿಯಲ್ಲಿರೋದ್ರಿಂದ ನಾನು ಆ ಒಂದಿಷ್ಟು ಕಮೆಂಟ್ಸ್ಗಳನ್ನು ಮತ್ತು ಆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಇಲ್ಲಿ ಒಂದು ಡಿಫೈನ್ ಮಾಡಲಿಕ್ಕೆ ಈ ಒಂದು ವೀಡಿಯೋನ ಮಾಡಿದ್ದೀನಿ. ಏನಂತಂದರೆ ಸೊ SSPಯಲ್ಲಿ ನೀವೇನು ಮಾಡಿದೆ ಅಂದರೆ SSPಯಲ್ಲಿ ನೀವು ಲಾಗಿನ್ ಆಗಲಿಕ್ಕೆ ಹೋದಾಗ ನೋಡ್ಬೋದು, SSP ಅಂತ ಸರ್ಚ್ ಮಾಡಿಬಿಟ್ಟು ನಿಮ್ಮ ಒಂದು ಬ್ರೌಸರಲ್ಲಿ ನೀವು ಲಾಗಿನ್ ಆಗಲಿಕ್ಕೆ ಹೋದಾಗ ಏನಾಗ್ತಾ ಇದೆ ಅಂತಂದರೆ, ನೀವು ಬಂದುಬಿಟ್ಟು SSP ಅಂತ ಸರ್ಚ್ ಮಾಡಿದಾಗ ನಿಮ್ಮ ಒಂದು ಪೋರ್ಟಲ್ ಬಂದುಬಿಟ್ಟು 2425 ಅಂತ ತೋರಿಸುತ್ತೆ. ಸೊ ಬೆಟರ್ ನೀವೇನು ಮಾಡಬೇಕಂದ್ರೆ ನಿಮ್ಮೊಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು SSP ಅಂತ ಸರ್ಚ್ ಮಾಡಿ 2526 ಅಂತ ಸರ್ಚ್ ಕೊಟ್ಟಾಗ ನೋಡ್ಬೋದು, ಇಲ್ಲಿ SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ವೆಬ್ಸೈಟ್, ಮೇನ್ ವೆಬ್ಸೈಟ್ ಬರುತ್ತೆ. ಸೊ ಈ ಒಂದು ವೆಬ್ಸೈಟಲ್ಲಿ ಲಾಗಿನ್ ಆಗಿ, ಬಿಕಾಸ್ ಈ ಒಂದು ವೆಬ್ಸೈಟ್ ಬಂದುಬಿಟ್ಟು ಈ ವರ್ಷದ ವೆಬ್ಸೈಟ್, ಇದು ಬಂದುಬಿಟ್ಟು 2526 ವೆಬ್ಸೈಟ್ ನೋಡ್ಬೋದು. ಇಲ್ಲಿ 2526 ಸಾಲಿನ ಅಂತಲೇ ಕೊಟ್ಟಿದ್ದಾರೆ. ಸೊ ಈ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗೋದ್ರಿಂದ ನಿಮಗೆ ನ್ಯೂ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ತೋರಿಸ್ತೀನಿ ನೋಡಿ, ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಲಾಗಿನ್ ಆದಾಗ ಮಾತ್ರ ನಿಮಗೆ ನ್ಯೂ ವೆಬ್ ಅನ್ನೋದು ಓಪನ್ ಆಗುತ್ತೆ. ಸೊ ಇದರಲ್ಲಿ ಸುಮಾರಷ್ಟು ಜನಕ್ಕೆ ಏನು ಡೌಟ್ಸ್ ಇದೆ ಅಂದರೆ, ನೀವು ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಹೋದಾಗ ಸುಮಾರಷ್ಟು ಕನ್ಫ್ಯೂಸ್ ಆಗ್ತದೆ. ಸೊ ನೋಡ್ಬೋದು ನೀವು ಇಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಚೆಕ್ ಮಾಡಿಬಿಟ್ಟು ಇಲ್ಲಿ ಹೋಗಿ ನಿಮ್ಮೊಂದು ಫೈನಾನ್ಷಿಯಲ್ ಇಯರನ್ನು ಕೊಡಿ. ಫಾರ್ ಎಕ್ಸಾಂಪಲ್ ಇವಾಗ 24-25 ಫೈನಾನ್ಷಿಯಲ್ ಇಯರ್ ನೀವು ಏನಾದರೂ ಚೆಕ್ ಮಾಡಬೇಕು. ಸೊ ನಿಮಗೆ ಈ ರೀತಿ ನಿಮ್ಮೊಂದು ಸ್ಟೇಟಸ್ ಓಪನ್ ಆಗುತ್ತೆ. ಸೊ ಸ್ಟೇಟಸ್ ಓಪನ್ ಆದ ನಂತರ ನೋಡ್ಬೋದು, ಇಲ್ಲಿ ಫಸ್ಟ್ ಬಂದುಬಿಟ್ಟು ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಸ್ಟೇಟಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತಾರೆ. ಸೊ ಯಾರು ಕೂಡ ಲೈನೇ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ನೀವು ಬಂದುಬಿಟ್ಟು ಅಲ್ಲಿ ಕೊಟ್ಟಿರುವಂತಹ ನೇಮ್ಸ್ಗಳ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಅದಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಯರಾಗಿ ಸ್ಟೇಟ್ ಮಾಡಿದೆ ನೋಡ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೀ ಅಮೌಂಟ್ ಪುಷ್ ಟು DBT. ಎಸ್, ಅದು DBTಗೆ ಪುಷ್ ಆಗಿದೆ. ಸೊ ನಿಮ್ಮ ಒಂದು ಅಮೌಂಟ್ 21,396 ರುಪೀಸ್ ಬಂದುಬಿಟ್ಟು DBTಗೆ ಪುಷ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಪೇಮೆಂಟ್ ಸ್ಟೇಟಸ್ ಇನ್ DBT ಅನ್ನು ಚೆಕ್ ಮಾಡಿದಾಗ, ಸೊ ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ನೋಡ್ಬೋದು, 4th ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಾಂಪೋನೆಂಟ್ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT. ಸೊ DDO ಅಪ್ರೂವ್ಡ್ ಇನ್ DBT ಅಂದರೆ ಈ DDO ಅಪ್ರೂವ್ಡ್ ಎಸ್ ಅಂತ ಅಂದರೆ, ಸೊ ಅಟ್ ದಿ ಸೇಮ್ ಮೂಮೆಂಟ್ ನಿಮಗೇನಾದರೂ DDO ಇಂದ ಅಪ್ರೂವ್ ಆಯ್ತಪ್ಪ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಥವಾ ನಿಮಗೆ ಒಂದು 24 ಅವರ್ಸಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಸೊ ಈ ರೀತಿ ಯಾವ 4th ಲೆವೆಲ್ಗೆ ಬಂದುಬಿಟ್ಟು ಯಾರೋ ಒಂದು ಸ್ಟೇಟಸ್ ಈ ರೀತಿ ಶೋ ಆಗ್ತಾ ಇದೆ. ಸೊ ನಿಮ್ಮ ಒಂದು ಸ್ಕಾಲರ್ಶಿಪ್ 100% ನಿಮ್ಮ ಒಂದು ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಪೇಮೆಂಟ್ ರೆಸ್ಪಾನ್ಸ್ ಇನ್ DBT ಅವೈಟೆಡ್ ಅಂತ ಇದೆ. ಸೊ ಅವೈಟೆಡ್ ಅಂದರೆ ಇಲ್ಲಿ ಏನಾದರೂ ಎಸ್ ಆದರೆ ಪೇಮೆಂಟ್ ರೆಸ್ಪಾನ್ಸ್ ಸ್ಟೇಟಸ್ ಇನ್ DBT ಅಪ್ರೂವ್ಡ್ ಅಂತ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿ ಪೇಮೆಂಟ್ ಸ್ಟೇಟಸಲ್ಲಿ ನೋಡ್ಬೋದು, ನೀವು ಪೇಮೆಂಟ್ ಸ್ಟೇಟಸಲ್ಲಿ ಬಂದುಬಿಟ್ಟು ಇಲ್ಲಿ ಫೀ ನೋ ರೆಸ್ಪಾನ್ಸ್ ಇದೆಯಲ್ವಾ, ಇಲ್ಲಿ ಎಲ್ಲವೂ ಕೂಡ ನಿಮ್ಮ ಒಂದು UTR ನಂಬರ್ ಈ ಪ್ರತಿಯೊಂದು ಕೂಡ ಇಲ್ಲಿ ಎಂಟರ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇರೋರು ಯಾರು ಕೂಡ ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ಬಂದುಬಿಟ್ಟು ನಿಮಗೆ ಏನು ನಿಮ್ಮ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಅವರ ಪ್ರಾಬ್ಲಮ್ ಆಗಿರ್ಬೋದು, ಆ ರೀತಿ ಏನೂ ಇಲ್ಲ. ಇದು ಬಂದುಬಿಟ್ಟು ಒಂದು ಜೆನ್ಯೂನ್ ಆಗಿ ಅಪ್ಡೇಟ್ ಆಗಿರೋದು. ಸೊ ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಈ ರೀತಿ ಇದ್ದವರು ಏನು ಕೂಡ ಫಾರ್ ಎಕ್ಸಾಂಪಲ್ ಈ ರೀತಿ ಸುಮಾರು ಮೆಸೇಜ್ ಬರ್ತಾ ಇದೆ ಅಂದರೆ ನೋ ರೆಸ್ಪಾನ್ಸ್ ಅವೈಟೆಡ್ ಅಂತ ಇದೆ, ಈ ರೀತಿ ಇದೆ ಅಂತ. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಅವರ ಒಂದು ಸ್ಟೇಟಸಲ್ಲಿ ಬಂದುಬಿಟ್ಟು ಆಧಾರ್ ಅಥೆಂಟಿಕ್ ಬಯೋಮೆಟ್ರಿಕ್. ಸೊ ಏನಂದರೆ ನಿಮ್ಮೊಂದು ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಆಗಿರೋದ್ರಿಂದ ನಿಮ್ಮೊಂದು ಸ್ಕಾಲರ್ಶಿಪ್ ಅಮೌಂಟನ್ನು ನಾವು ಪ್ರೊಸೀಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅಲ್ಲಿ ಕ್ಲಿಯರಾಗಿ ಅವರಿಗೆ ತೋರಿಸ್ತಾ ಇದ್ದಾರೆ. ಸೊ ಆ ರೀತಿ ಸುಮಾರಷ್ಟು ವಿದ್ಯಾರ್ಥಿಗಳದ್ದು ಆಗ್ತಾ ಇದೆ. ಸೊ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಒಂದು ಆಧಾರ್ ಅಥೆಂಟಿಕೇಷನನ್ನು ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಆಧಾರ್ ಕಾರ್ಡಿನಲ್ಲಿ ಏನಾದರೂ ಡೀಟೇಲ್ಸ್ ಮಿಸ್ ಮ್ಯಾಚ್ ಇತ್ತಪ್ಪ ಅಂದರೆ ನೀವು ಆ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿ ಬೈ ಗಿವಿಂಗ್ ಅ ಫಿಂಗರ್ ಪ್ರಿಂಟ್. ನಿಮ್ಮ ಒಂದು ಫಿಂಗರ್ ಪ್ರಿಂಟನ್ನು ಕ್ಲಿಯರಾಗಿ ಕೊಟ್ಬಿಟ್ಟು ಮತ್ತೊಮ್ಮೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಎಷ್ಟು ಜಲ್ದಿ ಅಪ್ಡೇಟ್ ಆಗುತ್ತೆ, ಸೊ ಅಷ್ಟು ಬೇಗ ನಿಮ್ಮ ಒಂದು ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ರೂವ್ಡ್ ಎಲ್ಲ ವೆರಿಫೈ ಆಗಿಬಿಟ್ಟು ಅಕೌಂಟಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಸೇರುತ್ತೆ. ಸೊ ಇನ್ನು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಕೇಳ್ತಾ ಇದೆ ಅಂದರೆ, SSP ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ? SSP ಸ್ಕಾಲರ್ಶಿಪ್ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ಅಫಿಷಿಯಲ್ ಅಂತ ಹೇಳಿದೆ. ಸೊ ಅದು ಇವಾಗ ಎಕ್ಸ್ಟೆಂಡ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡ್ಬೋದು, ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಏನಂತಂದರೆ ಹಿಂದುಳಿದವರ ಕಲ್ಯಾಣ ಇಲಾಖೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಬಂದುಬಿಟ್ಟು ಇಲ್ಲಿ 15/2/2026 ಅಂತ ತೋರಿಸ್ತಾ ಇದೆ. ಆದರೆ ಕರ್ನಾಟಕ ಗೌರ್ಮೆಂಟಿಂದ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಅಪ್ಡೇಟ್ ಬಂದಿರೋ ಪ್ರಕಾರ ಒಂದು ಸರ್ಕ್ಯುಲರನ್ನು ಅವರು ಪಾಸ್ ಮಾಡಿದ್ದಾರೆ. ಸೊ ಆ ಒಂದು ಸರ್ಕ್ಯುಲರಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಏನಂದರೆ, ಕೆಳಕಂಡ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1ರ ಅಲೆಮಾರಿ ಬಾರ್ ಅಲೆಮಾರಿ ವಿದ್ಯಾರ್ಥಿಗಳಿಂದ ಅಂದರೆ 2025-26ನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ದಿನಾಂಕ 5/3/2020
ಆರವರೆಗೆ ಅಂದರೆ ಪೋಷಕ ಮತ್ತು ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಮನವಿಯ ಮೇರೆಗೆ ಏನಂತಂದರೆ ವಿಸ್ತರಿಸಲಾಗಿದೆ ಅಂತ ಹೇಳಿದ್ದಾರೆ. ಎಲ್ಲಿವರೆಗೂ ಅಂದರೆ 5/3/2026 ಅಂದರೆ ಮಾರ್ಚ್ 5ರವರೆಗೆ ನಿಮಗೆ ಏನಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಮತ್ತು ನಿಮ್ಮೊಂದು ಡೀಟೇಲ್ಸನ್ನು ನಿಮ್ಮೊಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಅದು ಬಂದುಬಿಟ್ಟು 5/3/2026ರವರೆಗೆ ಅಂದರೆ ಮಾರ್ಚ್ 5ನೇ ತಾರೀಕಿನವರೆಗೆ ನಿಮಗೆ ಏನಂದರೆ ಇದು ಬಂದುಬಿಟ್ಟು ಅಫಿಷಿಯಲ್ ಸರ್ಕ್ಯುಲರ್. ಸೊ ಇದರಲ್ಲಿ ಇನ್ ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಇದು ಅಂದರೆ ಸೊ ಮೋಸ್ಟ್ ಆಫ್ ನಿಮ್ಮೊಂದು ಡಿಗ್ರಿ ಕೋರ್ಸಸ್ ಪ್ರತಿಯೊಂದು ಡಿಗ್ರಿ ಕೋರ್ಸಸ್ಗೂ ಇಲ್ಲಿ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಇನ್ನು ಡಿಗ್ರಿ ಕೋರ್ಸಸ್ಸನ್ನು ಹೊರತುಪಡಿಸಿ ಡಿಪ್ಲೊಮಾ ಕೋರ್ಸಸ್ಗಳಿನವ್ರಿಗೂ ಕೂಡ ಇಲ್ಲಿ ಡೇಟ್ ಎಕ್ಸ್ಟೆಂಡು ಕೂಡ ಆಗಿದೆ. ಆ್ಯಂಡ್ ಮೆಡಿಕಲ್ ಕೋರ್ಸಸ್ ಲೈಕ್ ಏನಾದರೂ ನೀವು ಫಾರ್ ಎಕ್ಸಾಂಪಲ್ ಆಯುಷ್ ಕೋರ್ಸಸ್ ಅಂಡರ್ ಏನಾದರೂ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ BAMS BHMS ಆಗಿರ್ಬೋದು, ಯುನಾನಿ ಆಗಿರ್ಬೋದು, ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್, ಈ ರೀತಿ ವಿದ್ಯಾರ್ಥಿಗಳು ಕೂಡ ಏನಂದರೆ ನಿಮಗೆ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಆಗಿದೆ. ನೀವು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಕೂಡ ಈ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡ್ಬೋದು ಇಫ್ ಇನ್ ಕೇಸ್ ನೀವೇನಾದರೂ ಅಪ್ಲೈ ಮಾಡಿಲ್ಲ ಅಂತಂದರೆ ಇನ್ನೂವರೆಗೂ. ಸೊ ಆ್ಯಂಡ್ ಇನ್ನು ಮೇನ್ ಏನಂದರೆ SSP ಸ್ಕಾಲರ್ಶಿಪ್ಪಲ್ಲಿ ನಿಮಗೇನಂದರೆ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಹೌದು, ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಂದರೆ ನಿಮ್ಮ ಒಂದು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಡಾಟಾ ಫೆಚ್ ಅಂತ ಕೊಟ್ಟಾಗ ಅಲ್ಲಿ ಏನಾಗ್ತಾಯಿದೆ ಅಂದರೆ ಪ್ರೀವಿಯಸ್ ಇಯರ್ ಡಾಟಾ ಫೆಚ್ ಆಗದೆ ಇರೋದ್ರಿಂದ ನಿಮಗೆ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇದಕ್ಕೆ ನೀವು ಏನಂದರೆ ನೀವು ಡಿಪಾರ್ಟ್ಮೆಂಟನ್ನು ಇಲ್ಲಿ ಅಪ್ರೋಚ್ ಮಾಡೋ ಹಾಗಿಲ್ಲ. ನೀವು ಬಂದುಬಿಟ್ಟು ನಿಮ್ಮ ಒಂದು ಕಾಲೇಜ್ ಆಫೀಸಲ್ಲಿ ಎಂಪವರ್ಮೆಂಟ್ ಆಫೀಸರ್ಸ್ ಅಂತ ಇರ್ತಾರೆ. ಅಂದರೆ SSPಯನ್ನೇ SSP ಸ್ಕಾಲರ್ಶಿಪ್ಪನ್ನು ಏನಪ್ಪ ಅಂತಂದರೆ ಮೋಸ್ಟ್ ಆಫ್ ಮ್ಯಾನೇಜಿಂಗ್ ಮಾಡ್ತಾ ಇರ್ತಾರೆ. ಅಂದರೆ ಸ್ಕಾಲರ್ಶಿಪ್ಪನ್ನು ಅಪ್ರೂವ್ ಮಾಡೋದಾಗಿರ್ಬೋದು, ಸ್ಕಾಲರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ನ ನೀಡೋದಾಗಿರ್ಬೋದು, ಈ ರೀತಿ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರಲ್ವ, ಸೊ ಅವರೇನೆಂದರೆ ನಿಮ್ಮೊಂದು ಸ್ಕಾಲರ್ಶಿಪ್ಪಿಗೆ ಏನಂದರೆ ರಿಲೇಟೆಡ್ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾರೆ. ಸೊ ಇನ್ನು ಏನಂದರೆ ಸೊ ಇಲ್ಲಿ ನೋಡ್ಬೋದು ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ 2025-26 ಏನಂದರೆ ಡೇಟ್ ಎಕ್ಸ್ಟೆಂಡ್ ಬಗ್ಗೆಯೂ ಕೂಡ ಇಲ್ಲಿ ಮೇನ್ ಆಫಿಷಿಯಲ್ ಪೇಜಲ್ಲಿ ಹಾಕಿದ್ದಾರೆ. ದ ಡೆಡ್ಲೈನ್ ಫಾರ್ 25-26 ಪೋಸ್ಟ್ ಮೆಟ್ರಿಕ್ ಫೀ ರಿಯಂಬರ್ಸ್ಮೆಂಟ್ ಪ್ರೋಗ್ರಾಮ್ ಫಾರ್ ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಕ್ಯಾಟಗರಿ 1 ನೋಮಿಡ್ಸಲ್ ಬಾರ್ ಸೆಮಿ ನೋಮಿಡ್ಸಲ್ ಸ್ಟೂಡೆಂಟ್ಸ್ ಹ್ಯಾಸ್ ಬಿನ್ ಎಕ್ಸ್ಟೆಂಡ್ ಅಂತ ಕೊಡ್ತಾರೆ. ಲಾಸ್ಟ್ ಇಸ್ ಅಪ್ಲೈಂಗ್ ಇಸ್ 5/3/2026 ಲಾಸ್ಟ್ ಡೇಟ್ ಅಂತ ಇದೆ. ಸೊ ನೀವು ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇನ್ನು ಏನಾದರೂ ರಿಲೇಟೆಡ್ ನಿಮಗೆ ಡೌಟ್ಸ್ ಇತ್ತಂದರೆ ನೀವು ಬಂದುಬಿಟ್ಟು ಈ ಒಂದು SSP ಒಂದು ಮೇನ್ ಲಾಗಿನ್ ಪೇಜಲ್ಲಿ ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ರಿಗಾರ್ಡಿಂಗ್ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ, ಇದು ಬಂದುಬಿಟ್ಟು ಮೇನ್ ಅಂದರೆ ಸುಮಾರು ಜನಕ್ಕೆ ಇರುವಂತಹ ಇದೊಂದು ಡೌಟ್. ಸೊ ನಾನು ನಿಮಗೆ ಇವಾಗ ಆಲ್ರೆಡಿ ತೋರಿಸಿದ್ದೀನಿ ಏನಂದರೆ, ಸೊ ಇವಾಗ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಸ್ಟೇಟಸನ್ನು ಒಂದು ತೋರಿಸಿದ್ದೀನಿ ನಿಮಗೆ. ಸೊ ಇವಾಗ 25-26 ಸ್ಕಾಲರ್ಶಿಪ್ ಸ್ಟೇಟಸನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೇಮ್ ವಿದ್ಯಾರ್ಥಿ ಇದೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಇಯರ್ ವೈಸ್ ಸ್ಟೇಟಸಲ್ಲಿ ನಾನು ನಿಮಗೆ ನೋಡ್ಬೋದು. ಇವಾಗ 24-25 ಸ್ಕಾಲರ್ಶಿಪ್ದು ಸ್ಟೇಟಸನ್ನು ತೋರಿಸ್ತೀನಿ. ಸೊ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಇದೆ. ಸೊ ಆ್ಯಸ್ ಎಂಡ್ವರೆಗೆ ಬಂದುಬಿಟ್ಟು ಪೇಮೆಂಟ್ ಅಪ್ರೂವ್ಡ್ ಸ್ಟೇಟಸ್ ಅವೈಟೆಡ್ ಅಂತ ಇದೆ. ಸೊ ಇದು 24-25 ಸ್ಟೇಟಸ್ ಬಂದುಬಿಟ್ಟು. ಇವಾಗ ನಾನು ನಿಮಗೆ 25-26 ಸ್ಟೇಟಸನ್ನು ಕೂಡ ತೋರಿಸ್ತೀನಿ ನೋಡಿ. ಸೊ 25-26 ಸ್ಟೇಟಸನ್ನು ನೀವು ಇಲ್ಲಿ ಫೆಚ್ ಕೊಟ್ಟಾಗ ಸೊ ನೋಡ್ಬೋದು ಇಲ್ಲಿ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸಲ್ಲಿ ನೋಡಿದರೆ ಸೊ ಫೀ ಎಸ್ ಆಗಿದೆ. ಸೊ ಪೇಮೆಂಟ್ ಸ್ಟೇಟಸ್ ಇನ್ DBT ನೋಡ್ಬೋದು ಅವೈಟೆಡ್ ಅಂತ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಏನಾಗ್ತಾಯಿದೆ ಅಂದರೆ ನಿಮಗೆ ನೀವೇನಾದರೂ ಎಲಿಜಿಬಲ್ ಇದ್ದರೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ 2 ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ ಸೇರಿಬಿಟ್ಟು ಅಟ್ ಎ ಟೈಮ್ ಫೆಬ್ ಎಂಡ್ ಒಳಗೆ ಅಂತ ಹೇಳಿದ್ದೆ. ಸೊ ಆಲ್ಮೋಸ್ಟ್ ಇವಾಗ ಎಲ್ಲ ಪ್ರೊಸೀಜರ್ ಮುಗಿದಿದೆ. ಬರೀ ಜಸ್ಟ್ ಅಪ್ರೂವಲ್ ಮಾತ್ರ ವೇಟಿಂಗ್ ಇರೋದ್ರಿಂದ ನಿಮಗೆ ಅಮೌಂಟ್ ಬಂದುಬಿಟ್ಟು ಆಲ್ಮೋಸ್ಟ್ ಈ ಫೆಬ್ ಎಂಡ್ ಒಳಗಡೆ ಇನ್ನೊಂದು 2-3 ಡೇಸಲ್ಲೇ ಬರ್ಬೋದು. ಇಲ್ಲಪ್ಪ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ ಅಷ್ಟರೊಳಗಡೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಅವರು 100% ಕ್ಲಿಯರ್ ಮಾಡ್ತಾರೆ. ಸೊ ಇದು ಇವತ್ತಿನ ಒಂದು ಅಪ್ಡೇಟ್ಸ್ ಆಗಿತ್ತು. ಸೊ ಸುಮಾರಷ್ಟು ಜನಕ್ಕೆ ಏನಾದರೂ SSP ರಿಲೇಟೆಡ್ ಡೌಟ್ಸ್ಗಳಿದ್ದರೆ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟನ್ನು ಮಾಡ್ಬೋದು. ನಿಮಗೆ ಯಾವ ರೀತಿ ಡೌಟ್ಸ್ ಇದೆ, ನೀವು ಯಾವ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ, SSP ರಿಲೇಟೆಡ್ ನಿಮಗೆ ಏನು ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಈ ಒಂದು ವಿಡಿಯೋದು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಮೋರ್ ಡೀಟೇಲ್ಸ್ಗಾಗಿ ನಮ್ಮೊಂದು ಚಾನಲ್ ಬಯೋದಲ್ಲಿ ಒಂದು ಇಮೇಲ್ ಅಡ್ರೆಸ್ ಇದೆ. ಸೊ ಆ ಇಮೇಲ್ ಅಡ್ರೆಸ್ಗೆ ನೀವು ನಿಮ್ಮ ಒಂದು ಸ್ಟೇಟಸ್ ಕಾಪಿಯನ್ನಾಗಿರ್ಬೋದು, ನಿಮ್ಮ ಒಂದು ಪ್ರಾಬ್ಲಮನ್ನು ನೀವು ಟೈಪ್ ಮಾಡಿಬಿಟ್ಟು ಸೆಂಡ್ ಮಾಡಿದರೆ ಸೊ ಅದಕ್ಕೆ ರೆಸ್ಪಾನ್ಸ್ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.